ಸರ್ ನಾವು ಟಿವಿಯಿಂದ ಬಂದಿರೋದು. ಯಾವ ಟಿವಿ ನೀವು? ಕಾಮಿಡಿ ಗುರು 005 ಯೂಟ್ಯೂಬ್ ಚಾನಲ್ ಇಂದ. ಕಾಮಿಡಿ ಗುರು ಯೂಟ್ಯೂಬ್ ಚಾನಲ್ ಬಂದಿದ್ದೀರಾ? ಏನಾಗಬೇಕಾಯ್ತು ನಿಮ್ಗೆ? ಸರ್ ನಿಮ್ ಸರ್ಕಾರದಿಂದ ಮಳೆ ಬರ್ತಿಲ್ಲ, ಫಲ ಎಲ್ಲ ನಾಶ ಆಯ್ತೈತೆ, ರೈತರೆಲ್ಲ ಸಾಯ್ತವ್ರೆ, ಅದಕ್ಕೆ ನೀವೇನ್ ಹೇಳ್ತೀರಾ? ನೋಡ್ರಿ, ರೈತರೊಬ್ಬರೇ ಸಾಯ್ತಾ ಇಲ್ಲ, ನಮ್ಮ ರಾಜಕಾರಣಿಗಳು ಸಾಯ್ತಾ ಇದ್ದಾರೆ. ಮಳೆ ಬರ್ತಾ ಇಲ್ಲ. ಯಾರ ನನ್ನ ಮಗನ್ ಹೇಳಿದ್ದು? ಎಲ್ಲ ಕಡೆ ಮಳೆ ಹೋಯ್ತಾ ಇದೆ, ಸೀಟ್ ಹೊಡಿತಾ ಇದೆ, ಗುಡುಗು ಎಲ್ಲ ಹೊಡಿಸ್ತಾ ಇದೀವಿ ನಾವು. ಅದೇ ನಮ್ಮೂರಲ್ಲಿ ಬರ್ತಿಲ್ವಲ್ಲ? ನಿಮ್ಮೂರಿಗೆ ಸ್ಪೆಷಲ್ ನಾನು ಫೋನ್ ಮಾಡಿ ಕಳ್ಸ್ಕೊಡ್ತೀನಿ ಮಳೆನ. ಆಯ್ತಾ? ಇನ್ನೇನೋ ಪ್ರಶ್ನೆ ಇದೆಯಾ ಬೇರೆ? ಹೆಂಗಸ್ರಿಗೆ ಎಲ್ಲ ಫ್ರೀ, ಗಂಡಸರಿಗೆ ಏನೋ ಫ್ರೀ ಇಲ್ವಲ್ಲ? ಹೆಂಗಸ್ರಿಗೆ ಎಲ್ಲ ಫ್ರೀ ಮಾಡಿದ್ರೆ ಗಂಡಸರಿಗೆ ಏನೋ ಫ್ರೀ ಮಾಡಿಲ್ಲ ಅಂತ ಬೈತಾರಲ್ಲಿ. ಯಾವನೇ ಉಯ್ಯನ ಮಗುಗೆ ಗಂಡಸರಿಗೆ ಫ್ರೀ ಕೊಟ್ರೆ ಸೋಂಬೇರಿ ಆಗ್ಬಿಡ್ತಾರೆ. ಹೆಣ್ಮಕ್ಳಿಗೆ ಕೊಟ್ರೆ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಮನೆ ನಿಭಾಯಿಸ್ತಾರೆ. ನಿಮ್ಗಳ ಹತ್ರ ಅಂದ್ರೆ ನಾನು ಸೇರಿಸಿ ಗಂಡಸ್ರ ಹತ್ರ ದುಡ್ಡು ಕೇಳೋದು ನಿಲ್ಲಿಸ್ತಾರೆ. ಅದಕ್ಕೆ ಹೆಣ್ಮಕ್ಳಿಗೆ ತಿಂಗಳ 2,000 ರೂಪಾಯಿ ಕೊಡ್ತಾ ಇದ್ದೀನಿ, ಬಸ್ ಫ್ರೀ ಕೊಡ್ತಾ ಇದ್ದೀನಿ. ಆದ್ರೆ ನಮ್ಮ ಅಕ್ಕ ಹೇಳ್ತಾರೆ ಕೊಡ್ತಾನೆ ಇಲ್ಲ ಇತ್ತೀಚೆಗೆ ಅಂತಾರೆ. ನಿಮ್ಮ ಅಕ್ಕನಿಗೆ ನಾನು ಕಳಿಸ್ಕೊಡ್ತೀನಿಪ್ಪ, ಚಿಂತೆ ಮಾಡಬೇಡ. ಬೇರೆಯವ್ರಿಗೆಲ್ಲ ಎಲ್ಲಾರು ಕಳಿಸ್ಕೊಡ್ತೀನಿ. ಎಷ್ಟೇನೇನಿದೆಯಪ್ಪ ಅದ್ಬಿಟ್ಟು ಬೇರೆ ಕೇಳಿದ್ಯಾ? ಬೆಂಗಳೂರು ಮ್ಯಾಚ್, IPL ಮ್ಯಾಚ್ ಬೆಂಗಳೂರಿಂದ ಬೇರೆ ಕಡೆ ಶಿಫ್ಟ್ ಆಗೋದು, ಅದಕ್ಕೇನ್ ಹೇಳ್ತೀರಾ? ನೋಡ್ರಿ, ನಾನು RCB ಅಭಿಮಾನಿ. ನಾವು RCB ಅಂದ್ರೆ ಸ್ಪೋರ್ಟ್ಸ್ ತುಂಬಾ ಇಷ್ಟ. ಅದಕ್ಕೆ ನಾನು ಬಾಲ್ ಹಿಡ್ಕೊಂಡೆ ಬಂದ್ಬಿಟ್ಟಿದ್ದೀನಿ. ನೋಡಿ, ಬಾಲು ನೋಡ್ಕೊಂಡ್ರಿ, ಅದಾಯ್ತಾ? ಬೆಂಗಳೂರಿನಲ್ಲಿ ಮಳೆ ಜಾಸ್ತಿ. ಕೇವಲ 30,000 ಜನ ಬೆಂಗಳೂರು ಸ್ಟೇಡಿಯಂ. ಈಗ ನಿಮ್ಮ ಮೋದಿ ಅವರು ಇದಾರಲ್ಲ, ಅವ್ರ ಸ್ಟೇಡಿಯಂಗೆ 1,30,30,000 ಜನ ಹಿಡಿತಾರೆ. ದುಡ್ಡು ಜಾಸ್ತಿ ಬರಲಿ ಅಂತ ಅದಕ್ಕೆ ಟ್ರಾನ್ಸ್ಫರ್ ಮಾಡಿದ್ದೀನಿ, ಎಲ್ಲಾರು ಶಿಫ್ಟ್ ಮಾಡಿದ್ದೀನಿ. ಅರ್ಥ ಆಯ್ತಾ? ಅರ್ಥ ಆಯ್ತು. ನಮ್ಮ ಮೇಲೆ ಸುಮ್ಮನೆ ಆಪೋಸಿಟ್ ಪಕ್ಷದವ್ರು ಏನು ಹೇಳ್ಕೊಡ್ತಾರೆ ಅಂತ ಮಾಡಬೇಡಿ. ವಿರೋಧ ಪಕ್ಷದವರೆಲ್ಲ. ನಾವು ನಿಷ್ಠಾವಂತ ಪಕ್ಷ. ಬೇರೆ ಇದೆಯಾ? ಟೈಮ್ ಐತೆ, ಮೀಟಿಂಗ್ ಇದೆ. ಏನದು? ಈ ನಮ್ ಹುಡುಗರ್ಗ್ ಮದ್ವೆ ಆಗಿರೋದೆಲ್ಲ ಹುಡುಗಿನೇ ಸಿಗ್ತಿಲ್ಲ, ಅದಕ್ಕೆ ನಿಮ್ ಪಕ್ಷದಿಂದ ಹುಡುಗಿ ಹುಡುಕೊಳ್ಳೋ ಕಾರ್ಯಕ್ರಮ ಮಾಡಬೇಕು. ನಾನು ರಾಜಕಾರಣಿಯಾಗಿ ಇದೊಂದು ಕೆಲಸ ಬಾಕಿ ಇತ್ತು. ಓಕೆ, ಅದನ್ನು ಮಾಡಿಬಿಡ್ತೀನಿ ನನ್ನ ಪಕ್ಷಕ್ಕೆ. ಬರೋ ವರ್ಷ ಇದನ್ನ ನಾನು ಕಾರ್ಯರೂಪಕ್ಕೆ ತರ್ತೀನಿ. ಬರೋ ವರ್ಷನೂ ನಾನೇ CM ಆಗಿರ್ತೀನಿ. 5 ವರ್ಷ. ಈ ತಮಿಳ್ನಾಡಲ್ಲಿ ವಿಜಯ್ ಅವರು CM ಆಗರ, ಅದಕ್ಕೆ ನೀವೇನ್ ಹೇಳ್ತೀರಾ? ತುಂಬಾ ಲೇಟು. ತಮಿಳ್ನಾಡಲ್ಲಿ ವಿಜಯ್ ಹೀರೋ ಆಗಿದ್ದಾರೆ. ಅವರು ಎಲೆಕ್ಷನ್ ಗೆದ್ದಿದ್ದಾರೆ. ಅವರು ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ. ನಾವು ಸಪೋರ್ಟ್ ಕೊಡ್ತಾ ಇದ್ದೀವಿ. ಏನ್ ಕೊಡ್ತಾ ಇದೀವಿ? ಸಪೋರ್ಟ್ ಅಲ್ಲ, ಸಪೋರ್ಟ್ ಕೊಡ್ತಾ ಇದ್ದೀವಿ. ಇನ್ನೇನು ಪ್ರಾಬ್ಲಮ್? ನಿಮ್ಗೇನೋ ಪ್ರಾಬ್ಲಮ್ ಆಯ್ತಾ? ನಮ್ಗೇನಿಲ್ಲ. ಮತ್ತೆ ಇಲ್ಲಿ ಮಾತಾಡ್ರಿ. ನಮ್ ಕನ್ನಡದವರು ನೆಕ್ಸ್ಟ್ ಹೀರೋ CM ಯಾರಾಗ್ಬೋದು? ಹೀರೋ ನೆಕ್ಸ್ಟ್ ನಾನೇ ನಮ್ಮ ಪ್ರೊಡ್ಯೂಸರ್ಗೆ ಹೇಳ್ತಾ ಇದ್ದೀನಿ, ನಾನೇ ಹೀರೋ ಆಗ್ತೀನಿ. ನೆಕ್ಸ್ಟ್ ನಾನೇ CM ಆಯ್ತೀನಿ. ನಿಮ್ಗೆ ತೊಂದರೆ ಇದೆಯಾ? ತಲೆಯಲ್ಲಿ ಕೂದಿಲ್ಲ ಅಂತ ನೋಡ್ಬೇಡ ಕಣ್ಯ. ಟೋಕನ್ ಹಾಕೋತೀನಿ ನಾನು. ಸರಿ, ಏನಂತೀಯ? ಎಷ್ಟು ಜನ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನ ಹೀರೋ ಟೋಕನ್ ಹಾಕೊಂಡಿಲ್ಲ? ಗೊತ್ತಾಯ್ತಾ? ನೆಕ್ಸ್ಟ್ ನಾನು CM. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನನ್ನ ಕಡೆ ಉಸಿರಿಗೂ ನಾಳೆ CM ಅಂದ್ರೆ ಜನರಿಗೆ ಏನೇನ್ ಕೊಡ್ತೀರಾ? ಏನೇನ್ ಕೊಡೋದಿಲ್ಲ ಅಂತ ಕೇಳು, ಎಲ್ಲಾನು ಕೊಡ್ತೀನಿ. ಚಿನ್ನ ಎಲ್ಲ ಫ್ರೀ, ಬಂಗಾರ ಎಲ್ಲ ಫ್ರೀ, ಮದ್ವೆ ಕಾಸು ಎಲ್ಲ ಫ್ರೀ ಫ್ರೀ ಫ್ರೀ, ಎಲ್ಲ ಫ್ರೀ ಕೊಡ್ತೀವಿ. ಮನೆನೂ ಫ್ರೀ ಕೊಡ್ತೀವಿ ಕಣಿಯ. ಈಗ 5 ಲಕ್ಷ ಕೊಡ್ತಾ ಇದೀವಿ, 10 ಲಕ್ಷ ಕೊಡ್ತೀವಿ. ನೋಡಿ, ಈ ಸಿಲಿಂಡರ್ ಬಗ್ಗೆ ನೀವು ಕೇಳ್ಬೇಡಿ. ಅದೇನು ನೀವು ಅಲ್ಲಿ ಕೇಳ್ಕೋಬೇಕು. ನಮ್ಗೂ ಅದಕ್ಕೂ ಸಂಬಂಧ ಇಲ್ಲ. ಕೇಂದ್ರ ಸರ್ಕಾರದಲ್ಲಿ ಕೇಳಿದ್ರಿ, ಇದು ರಾಜ್ಯ ಸರ್ಕಾರ. ಗೊತ್ತಾಯ್ತಾ? ನಿಮ್ಗೆ ಸೌದೆ ಬೇಕಾ? ಕೊಡ್ತೀವಿ. ನೋಡಿ, ಈಗ ನಾವು ಸುತ್ತಮುತ್ತ ಇರುವಂತ ರೈತರ ಜಮೀನನ್ನು ಕಬಳಿಸ್ತಾ ಇದೀವಿ. ಕಬಳಿಸಿ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಕಟ್ತಾ ಇದ್ವಿ. ಅಪಾರ್ಟ್ಮೆಂಟ್ ಕಟ್ಟು
ಮರ ಗಿಡಗಳೆಲ್ಲ ಸರ್ವನಾಶ ಮಾಡ್ತಿದ್ದೀವಿ. ಏನ್ ಮಾಡ್ತಿದೀವಿ? ಸರ್ವನಾಶ. ಆಮೇಲೆ ತಿನ್ನೋಕೆ ಅನ್ನ ಇರೋದಿಲ್ಲ, ಆಗ ಮಾಡ್ತೀವಿ. ಇನ್ನೇನ್ ಮಾಡ್ಬೇಕು ನಾವು? ಎಲ್ಲ ಮಾಡ್ತೀವಿ. ಹುಡುಗರಿಗೆ ಒಂದು ಸ್ಥಾನಮಾನ ಅಂತ ಸಿಗ್ಬೇಕು. ವರ್ಷಕ್ಕೊಂದ್ಸರಿ ಕ್ಯಾಲೆಂಡರ್ ಅಲ್ಲಿ ಹುಡುಗರದು ಸನ್ಮಾನ ಅಂತ ಮಾಡ್ಬೇಕು. ಕುಡುಕರು ಬೇಡ, ಕುಡುಕರು ನಮ್ಮ ಮದ್ಯಪ್ರಿಯರು. ಯಾವ ಪ್ರಿಯ? ಮದ್ಯಪ್ರಿಯರು. ಮದ್ಯದಲ್ಲಿ ಪ್ರಿಯ ಅಲ್ಲಪ್ಪ, ಮದ್ಯಪ್ರಿಯರು. ಮದ್ಯಪ್ರಿಯರು ಅವರು ನಿಯತ್ತಾದ ಮನುಷ್ಯರು. 150 ರೂಪಾಯಿ ಇರೋದು ನಾನು 500 ರೂಪಾಯಿ ಮಾಡೋದನ್ನು ಸುಮ್ಮನೆ ಬಾಯಿ ಮುಚ್ಕೊಂಡು ಕುಡ್ಕೊಂಡು ಹೋಗ್ತಾರೆ. ಅವ್ರಿಂದ ಕಡೆ ಸರ್ಕಾರ ನಡೆಯೋದು. ಅವರಿಗೆ ಬರೋ ವರ್ಷ ಎಲ್ಲ ನನಗೆ ಓಟ್ ಹಾಕಿ ಕ್ಯಾಲೆಂಡರಲ್ಲಿ ಮದ್ಯಪ್ರಿಯರ ದಿನ ಅವತ್ತು ಗೌರ್ಮೆಂಟ್ ಇಂದ ಪ್ರತಿಯೊಬ್ಬರಿಗೂ ಹಂಗೆ ಎಲ್ಲರಿಗೂ ಒಂದೊಂದು ಫುಲ್ ಬಾಟಲ್ ನನ್ನ ಕಡೆಯಿಂದ ಕೊಡ್ತಾ ಇದ್ದೀನಿ. ನಿಮಗೆ ಪ್ರಾಬ್ಲಮ್ ಇದೆಯಾ? ಅಷ್ಟೇ. ಏನಿದು ಲೀಸ್ಟ್ ತಂದಿದ್ಯಾ? ಅದೇ ಹೇಳಕ್ಕೆ ಇನ್ನು ರಿಪೋರ್ಟ್ ಸೇರಿಸ್ಕೊಂಡಲ್ಲ ಫಸ್ಟ್ ಒಂದು ಕಳಿಸ್ತೀನಿ ಅಂತಕ್ಕೆ, ಗೊತ್ತಾಯ್ತಾ? ಹೌದು, ನೀವು ನಮ್ಗೆ ಓಟ್ ಹಾಕ್ತೀಯಾ ಬೇರೆ JDS ಕೊಟ್ಟು ಹಾಕ್ತೀಯಪ್ಪ ನೀನು? JDS. ಸರಿ, ನಾನು ಕೇಳಿದೆ ಅಂತ ಹೇಳು ಕುಮಾರಸ್ವಾಮಿನ. ಓಕೆನಾ? ಬರ್ಲಾ? ಬಾಯ್. ನೋಡಿ ಸ್ನೇಹಿತರೆ, ಬೆಂಗಳೂರಲ್ಲಿ ಧಾರಾಕಾರ ಮಳೆ, ಸಿಕ್ಕಾಪಟ್ಟೆ ಗಾಳಿ. ನೋಡಿ ಮಳೆ ಹೆಂಗ್ ಹೋಯ್ತೈತೆ ನೋಡಿ, ಯಾವ ರೀತಿ ಜುಮ್ಮಕ್ಕ ಜುಮ್ಮ. ನೋಡಿ 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 ಹೆಂಗ್ ಉದುರುತ್ತಾ ಇದೆ. ನೋಡಿ 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 ಜೋಗಲ ಜಲಪಾತ. ಇಲ್ಲಿ ಟ್ರೈನ್ ಎಲ್ಲ ಟ್ರೈನು JCB ಎಲ್ಲ ವಾಷಿಂಗ್ ಆಗೋಯ್ತು. ಅಬಾ ಮಸ್ತರೇ ಮಸ್ತು. ನೋಡ್ರಿ ಉದ್ದಕ್ಕೂ ಬೀಳ್ತಾ ಇದೆ ನೀರು. ನೋಡ್ರಿ ಎಲ್ಲ ಫುಲ್ ಜಾಮ್ ಆಗಿದ್ದಾವೆ. ಮಳೆಯಲ್ಲಿ ಜೊತೆಯಲ್ಲಿ ಎಲ್ಲ ನಾವು ಬ್ರಿಡ್ಜ್ ಅಡಿಲಿ ಅನ್ನೋ ಹಾಗೆ ನೋಡಿ ಎಲ್ಲ ಇದ್ದೀವಿ. ನೋಡಿ ಎಲ್ಲೆಲ್ಲ ಗಾಡಿಗಳು ನಿಂತ್ಕೋತಾವೆ ಅಲ್ಲಲ್ಲೇ. ನೋಡಿ ಈ ಕಡೆ ನೋಡಿ ಎಲ್ಲ ಕಡೆ ಫುಲ್ ಮಳೆ ವಾತಾವರಣ ನಡೀತಾ ಇದೆ. ನೋಡಿ ಬಸ್ಸು ಪಕ್ಕದಲ್ಲೇ ಹೊಂಟದ, ಭಯ ಬಿದ್ದಿದೆ ನಾನು ಮಳೆಯಲ್ಲಿ ಜೊತೆಯಲ್ಲಿ ಅಂತ. ನೋಡ್ತಾ ಇರಿ ಸ್ನೇಹಿತರೆ, ಹಾಗೆ ಮುಂದಕ್ಕೆ ಇನ್ನೂ ವಿಡಿಯೋಗಳು ತೋರಿಸ್ತೀನಿ. ನೋಡಿ ನನ್ನ ಮಾಧ್ಯಮ ಮಿತ್ರರೇ, ನನ್ನ ಸರ್ಕಾರದಲ್ಲಿ ಕೇವಲ 6 ತಿಂಗಳು ಸರ್ಕಾರ ನಾನು ಮಾಡಿದ್ದೇನೆ. ಆ ಸರ್ಕಾರದಲ್ಲಿ ನೀವೇ ಕೂಡ ಪೇಪರನ್ನು ಹಾಕಿದ್ದೀರ ಯಾವ ರೀತಿ ಸರ್ಕಾರವನ್ನು ಕೊಟ್ಟಿದ್ದೇನೆ ನಾನು ಅಂತ. ನನ್ನ ಸರ್ಕಾರದಲ್ಲಿ ಫುಲ್ ಮಳೆ ಇರುತ್ತೆ. ಈಗ ನಾವು ಮಳೆಯಲ್ಲಿ ಜೊತೆಯಲ್ಲಿ, ರೈತರ ಜೊತೆಯಲ್ಲಿ, ಉದ್ಯಮಿಗಳ ಜೊತೆಯಲ್ಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಮತ ಬಾಂಧವರಿಗೆ ನನಗೆ ಈ ವರ್ಷ ಪೂರ್ಣ ಪ್ರಮಾಣದಲ್ಲಿ ನನಗೆ ಸರ್ಕಾರ ಕೊಟ್ಟಿದ್ದೇ ಆದಲ್ಲಿ ಯಾವುದೇ ತರಹದ ಮಕ್ಕಳಿಗೆ ನೀವು ಫೀಸ್ ಕಟ್ಟೋ ಹಾಗಿಲ್ಲ. ಯಾಕೆ ಅಂದರೆ ಪ್ರತಿಯೊಂದು ಹಳ್ಳಿಯ ಗೌರ್ಮೆಂಟ್ ಸ್ಕೂಲ್ಗಳನ್ನು ಹೈಟೆಕ್ ಮಾಡ್ತೇನೆ, ಇಂಗ್ಲೀಷ್ ಮೀಡಿಯಂ ಕೂಡ ಮಾಡ್ತೇನೆ. ನಾನು ಮಕ್ಕಳಿಗೆ ವಿದ್ಯಾಭ್ಯಾಸ ಮುಖ್ಯ. ಪಾಪ ನಿನ್ನೊಂದು ಹುಡುಗಿ ಯಾರು ಹೇಳ್ತಾ ಇದ್ಲು, ತಾಯಿ ಮಗುಗೆ ಫೀಸ್ ಕಟ್ಟಕ್ಕಾಗ್ತಿಲ್ಲ ಅಣ್ಣ, ಒಂದು ಸಹಾಯ ಮಾಡಿ ಅಂತ. ಅದಕ್ಕೆ ಆಕೆಗೂ ಕೂಡ ಹೇಳಿದ್ದೀನಿ, ಫೀಸು ಕೂಡ ಕೊಟ್ಟು ಕಳಿಸಿದ್ದೇನೆ ನಾನು. ಅದಕ್ಕೆ ಈ ಏನು ಬರ್ತಾ ಇದೆ ಈ ಫ್ರೀ ಉಚಿತ ಅದನ್ನೆಲ್ಲ ನೀವು ತಳ್ಳಿಬಿಡಿ ಸೈಡ್ಗೆ. ನಿಮಗೆ ಯೋಗ್ಯತೆಯೇ ಇಲ್ವಾ? 2,000 ಸಂಪಾದನೆ ಮಾಡೋಕ್ಕಾಗಲ್ವ ತಿಂಗಳಿಗೆ? ಆಗುತ್ತೆ. ನಾನೆಲ್ಲ ಗಂಡಸರಿಗೂ ಕೇಳ್ಕೊತೇನೆ, ಕುಡಿಯೋದನ್ನ ಬಿಡಿ, ಮಕ್ಕಳು ಮನೆ ಹೆಂಡ್ತಿನ ನೋಡ್ಕೊಳ್ಳಿ ಅಂತ. ನೋಡಿ, ಯಾಕೆ ಅಂದರೆ ಇವತ್ತಿನ ಒಂದು ಸಾಧನೆಗೋಸ್ಕರ ಹೆಣ್ಣು ಮಕ್ಕಳು ಸಾಧನೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಹೆಣ್ಣು ಮಕ್ಕಳ ಸಾಧನೆ ಜಾಸ್ತಿ ಆಗಿದೆ ಈಗ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಹೆಣ್ಣು ಮಕ್ಕಳು ಬೆಳಿಬೇಕು, ನನ್ನ ಪಕ್ಷ ಬರಬೇಕು. 2 ಮಾತು ಮುಗಿಸ್ತಾ ಇದ್ದೀನಿ. ನನ್ನ ಸರ್ಕಾರದ ಮಳೆ ವಹಿಸ್ತೇನೆ. ಈ ರಿಪೋರ್ಟರ್ಗೆ ತುಂಬ ಒಳ್ಳೆಯದಾಗಲಿ ನನ್ನ ಬಗ್ಗೆ ಮಾತಾಡಿಸಿದ್ದಕ್ಕೆ. ಓಕೆ ಬ್ರದರ್, ಬಾಯ್ ಬ್ರದರ್. ನೋಡಿ, ಈ ಹೆಣ್ಮಗು ಕೂಡ ನನ್ನ ಹೆಸರನ್ನೇ ಮರ್ತ್ಬಿಟ್ಟಿದೆ. ಎಲ್ಲ ಹುಲಿಯನ್ನೇ ನೆನ್ಕೋತ. ಇರ್ಲಿ, ಒಳ್ಳೇದಾಗಲಿ ತಾಯಿ, ನಿನಗೆ ಓಟ್ ಮಾತ್ರ ನನಗೆ ಹಾಕು.
ಟಾಟಾ ಬಾಯ್ ಬಾಯ್. ಏನೋ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಗೊತ್ತಿಲ್ಲ, ಅರ್ಥ ಆಗ್ತಿಲ್ಲ ನನಗೆ.